ರೋಹಿತ್ ಅವರು, ಈಗ ಬಿಜೆಪಿಯವರು ಈ ಯುದ್ಧ ಅಥವಾ ನಮ್ಮ ಸೈನಿಕರ ಪ್ರಾಣ ತ್ಯಾಗ ಅಥವಾ ಈ ಆಪರೇಷನ್ಗಳನ್ನ ಹೇಗೆ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿ ಅವಕಾಶದ ಥರ ನೋಡ್ತಾ ಇದ್ದೀರಿ ಅಂತ. ಆಗಬೇಕು ಏನು ಸಿಗ್ತಾ ಇಲ್ಲ, ನಮಗೆ ಸರಕೇನು ಸಿಗ್ತಾ ಇಲ್ಲ ಅಂತೇಳಿ, ಯಾವಾಗಾಗುತ್ತೋ ಏನು ಕಾಯ್ತಾ ಇದ್ದೀವಿ, ಈ ರೀತಿ ಮನಸ್ಥಿತಿನ ಹೇಗೆ ಸರ್? ಫಸ್ಟ್ ಆಫ್ ಆಲ್ ನಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ ಅವರ ಮನಸ್ಥಿತಿ ಅವ್ರು ಯೋಚನೆ ಮಾಡೋಂಥ ರೀತಿ ನೀತಿ ಶೈಲಿನ ಬದಲಾವಣೆ ಮಾಡ್ಕೋಬೇಕು. ತಾವು ಏನು ಪ್ರಶ್ನೆ ಕೇಳಿದ್ರೆ ಅದನ್ನು ಸಹ ಬದಲಾವಣೆ ಮಾಡ್ಕೋಬೇಕು. ನಮಗೆ ಪ್ರಚಾರದ ಗೀಳು ನಮಗಿಲ್ಲ ಸರ್. ನಮಗೆ ಕೆಲಸ ಮಾಡಿರುವಂಥ ಅಭಿವೃದ್ಧಿ ಅಥವಾ ದೇಶದ ವಿಚಾರದಲ್ಲಿ ನಾವು ಯಾವತ್ತೂ ಸಹ ವ್ಯಕ್ತಿ ಕೊನೆ ದೇಶ ಮೊದಲು ಅನ್ನೋ ಒಂದು ವಿಚಾರಧಾರ, ಒಂದು ಸಿದ್ಧಾಂತ ಇಟ್ಕೊಂಡಿರುವಂತ ಒಂದು ಉದ್ದೇಶ ಇರುವಂತ ಪಕ್ಷ ನಮ್ದು. ಈ ನಿಟ್ಟಿನಲ್ಲಿ ನಾವು ದೇಶದ ವಿಚಾರ ಬಂದಾಗ, ದೇಶದ ಭದ್ರತೆ ವಿಚಾರ ಬಂದಾಗ, ದೇಶದ ಒಂದು ಅಖಂಡತೆ ಅಥವಾ ದೇಶದ ಒಂದು ಒಂದು ದೇಶದ ಬಗ್ಗೆ ಏನೇ ಒಂದು ಕಿಂಚಿತ್ತು ವ್ಯತ್ಯಾಸ ಬಂದಾಗ ನಾವು ಯಾವುದೇ ರೀತಿಯೂ ಸಹ ವ್ಯತ್ಯಾಸ ಇಲ್ದಲೆ ನಾವು ಭಾರಿ ಕಠಿಣವಾದಂಥ ದಿಟ್ಟ ಒಂದು ನಿರ್ಧಾರಗಳು ತಗೊಳ್ತೀವಿ, ನಿರ್ಣಯಗಳು ತಗೊಳ್ತೀವಿ. ಈ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ ನಾನು ಕಂಪೇರ್ ಮಾಡಲ್ಲ, ಅದು ರಾಜಕಾರಣ ನಾನು ಇಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಿಲ್ಲ. ಅಕಸ್ಮಾತ್ ನಮ್ಮ ಜಾಗದಲ್ಲಿ ಬಿಜೆಪಿ ಸರ್ಕಾರ ಇರೋ ಬದಲು ಅಕಸ್ಮಾತ್ ದುರಾದೃಷ್ಟ ನಮ್ಮ ಕಾಂಗ್ರೆಸ್ ಪಕ್ಷ ಏನಾದ್ರು ಇದ್ದಿದ್ರೆ ಇವತ್ತು ಆಪರೇಷನ್ ಸಿಂಧೂರನೂ ನಡೀತಿರಲಿಲ್ಲ, ಏನೂ ಇಲ್ಲ. ಒಂದ್ ನಿಮಿಷ, ಪ್ರತ್ಯೇಕ ಬಾಂಗ್ಲಾದೇಶ ಕೊಟ್ಟಿದ್ದೀವಿ. ಗೌರವ ಇವತ್ತೇನಾದ್ರೂ ಬಾಂಗ್ಲಾದೇಶ ಇವತ್ತು ಪಾಕಿಸ್ತಾನವನ್ನ ಟಿಕೆಟ್ ಒಂದೇ ಅಲ್ಲ ಸರ್, ನಮ್ಮ ಕಾರ್ಯಕ್ರಮಗಳು, ನಮ್ಮ ಯೋಜನೆಗಳು, ನಮ್ಮ ವಿಚಾರಗಳು ಯಾವ್ಯಾವ ಕಾರ್ಯಕ್ರಮಗಳನ್ನ ಗೊತ್ತು. ರೈಲ್ವೆ ಸ್ಟೇಷನ್ ನಾವು ತ್ರಿವರ್ಣ ಕಂಗೊಳಿಸ್ತಾ ಇದ್ದೇವೆ. ಅದೇ ರೈಲ್ವೆ ಸ್ಟೇಷನ್ ಪ್ರೈವೇಟೈಸೇಷನ್ ಮಾಡಿದ್ದಾರೆ ಇವರು. ಅದ್ರ ಬಗ್ಗೆ ಹೇಳಕ್ಕೆ ಅದೇ ರೈಲ್ವೆ ಸ್ಟೇಷನ್ ಪ್ರೈವೇಟೈಸೇಷನ್ ಮಾಡಿದ್ದಾರೆ ಇವತ್ತು. ಕುಂಕುಮ ಅಥವಾ ಸಿಂಧೂರದ ಏನೋ ತಿಲಕ ಇದೆ, ಅದ ಬಣ್ಣ ಇದೆ, ಅದರದ ಒಂದು ವಿಶೇಷವನ್ನು ಇವತ್ತು ಸಾಕಷ್ಟು ಹಲವಾರು ಕೇಳಿ ಆ ಯುದ್ಧ ಮಾಡಿರೋದು ಬೀದಿ ನಾಟಕಗಳ ಮೂಲಕ ನಮ್ಮ ಯುದ್ಧ ವೀರ ಯೋಧನಗಳು ಇವತ್ತು ಅಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಅವರಿಗೆ ತಿಳಿಸ್ಕೊಳ್ಳೋ, ಸಮಾಜಕ್ಕೆ ತಿಳಿಸುವಂತ ಒಂದು ವ್ಯವಸ್ಥೆ ಆಗುತ್ತೆ. ಕಾಂಗ್ರೆಸ್ ಸರ್, ಒಂದೇ ಪ್ರಶ್ನೆ ಡೈರೆಕ್ಟ್ ಹೇಳಿ ನೋಡೋಣ. ಕಾಂಗ್ರೆಸ್ ಈ ಟೈಮ್ ನಲ್ಲಿ ಅಧಿಕಾರ ಆಗಿದ್ದೀರಿ, ಈ ದಾಳಿ ಆದ ಕಾಂಗ್ರೆಸ್ ಏನ್ ಮಾಡ್ತಿದ್ರು, ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದ್ರು ಅನ್ಸುತ್ತೆ ಸರ್? ಅವ್ರಿಗೆ ಏನ್ ಮುಂಬೈ ಅಟ್ಯಾಕ್ ಆಯ್ತಲ್ಲ 2008, ಅದು ನಿಮ್ ಕಣ್ಮುಂದೆ ಇದೆ ತಾನೆ. ಏನಾಯ್ತು? ಆಯ್ತು, ಅಲ್ಲಿ ಬಂದಂತವ್ರಿಗೆ ಅಟ್ಯಾಕ್ ಮಾಡಿದ್ರಿ. ಪ್ರತೀಕಾರ ಏನಾಯ್ತು? ಅಲ್ಲಿ ವೀರ ಮರಣ ಹೊಂದಂತ ಸೈನಿಕರಿಗೆ ನಾವು ಯಾವ ರೀತಿ ಉತ್ತರ ಕೊಡುವಂತದ್ದು ದೇಶಕ್ಕೆ ನಮ್ಮ ಒಂದು ಪ್ರೆಸ್ ಮೀಟ್ ಮಾಡಕ್ ಯಾವ ಸೈನಿಕರು ಸತ್ತು ಅವ್ರಿಗೆ ಒಂದು ಸಾಂತ್ವನ ಹೇಳಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಪ್ರಧಾನಿಗಳು ಉತ್ತರ ಕೊಡ್ಬೇಕಲ್ಲ, ಎಲ್ಲಾದ್ರೂ ಉತ್ತರ ಕೊಡೋದು. ಅದೇ ರೈಲ್ವೆ ಟಿಕೆಟ್ ಅಲ್ಲಿ ಸೆಲ್ಯೂಟ್ ಹೊಡಿತಾವ್ರ, ರೈಲ್ವೆ ಟಿಕೆಟ್ ಸೆಲ್ಯೂಟ್ ಹೊಡಿತಾವ್ರ. ನರೇಂದ್ರ ಮೋದಿ ಎಲ್ಲಾದ್ರೂ ಚುನಾವಣೆ ಪ್ರಚಾರದಲ್ಲಿ ರಾಜೀವ್ ಗಾಂಧಿ ಅಂತ ರಾಹುಲ್ ಗಾಂಧಿ ಅಂತ ಪ್ರಿಯಾಂಕಾ ಪಕ್ಷ ಅಲ್ಲೋಯ್ತವ್ರೆ. ನೀವು ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ಪ್ರಿಂಟ್ ಮಾಡಿ ಸರ್, ಅದನ್ನ ಯಾರು ಕೇಳಲ್ಲ ಸರ್. ಇದು ಸಾರ್ವಜನಿಕ ವಲಯದಲ್ಲಿ ಅದನ್ನ ಯಾಕೆ ಬಳಸ್ಕೊಳ್ತೀರ ಅನ್ನೋಂಥದ್ದಷ್ಟೇ ಪ್ರಶ್ನೆ. ಈಗ ಸಹಜವಾಗಿ ಕೆಲವೊಂದಿಷ್ಟು ಸೂಕ್ಷ್ಮ ಭಾವನಾತ್ಮಕ ವಿಚಾರಗಳನ್ನು ಜನರ ಮೇಲೆ ಯಾಕೆ ಗೊತ್ತಿದೆ ಸರ್. ನಮ್ಮ ದೇಶ, ನಮ್ಮ ಸೈನಿಕರು ಅಂದ್ರೆ ಎಲ್ರಿಗೂ ಕೂಡ ಸಹಜವಾಗಿ ಹೆಮ್ಮೆ ಇದ್ದೇ ಇರುತ್ತಲ್ವಾ ಸರ್? ಈಗ ಇದು ಯಾಕೆ ಆಗಬಾರ್ದು? ಇದು
ಆಗಂಥದ್ದು ಅತ್ಯಂತ ತುರ್ತಾಗಿ ಜರೂರತ್ತಾಗಿ ಬೇಕಾಗಿರೋಂಥದ್ದು ಇದೆ ಸರ್ ಇದು. ಯಾಕಂದ್ರೆ ಜನಸಾಮಾನ್ಯರು ಇವತ್ತು ರೈಲ್ವೆನಲ್ಲಿ ಓಡಾಡೋಂಥದ್ದು ಅತ್ಯಂತ ಬಡವರು ಜನಸಾಮಾನ್ಯರು ಇವತ್ತು ಹಳ್ಳಿಯಲ್ಲಿರೋಂಥವ್ರು ಅವರಿಗೆ ಸಾಕಷ್ಟು ಯುದ್ಧದ ಬಗ್ಗೆ ಅಥವಾ ಆಪರೇಷನ್ ಸಿಂಧೂರದ ಯಶಸ್ವಿ ಬಗ್ಗೆ ಅವರಿಗೆ ಅರಿವಿಲ್ಲ, ಅವರಿಗೆ ತಿಳಿಸುವಂತದ್ದಾಗಬೇಕು ಏನಿದು ಆಪರೇಷನ್ ಸಿಂಧೂರ ಅಂತ ಹೇಳಿ. ದೇಶದ ಪ್ರತಿಯೊಂದು ಹಳ್ಳಿಯಿಂದನೂ ಪ್ರತಿಯೊಬ್ಬ ಯುವಕನಿಂದ ಹಿಡಿದು ಎಲ್ಲರೂ ಕೂಡ ನಿಮ್ ಜೊತೆ ನಿಂತಿದ್ದು. ಅವಾಗ ನಿಮ್ಗೆ ನೆನಪಾಗಿಲ್ಲ ಈ ದೇಶದ ನಾಯಕರು ಜೊತೆ ನಿಂತಿದ್ದಾರೆ ಅಂತ. ಯಾತ್ರೆ ಮಾಡ್ತಾ ಇದೀವಿ, ರಾಜ್ಯ ತಿರಂಗ ಯಾತ್ರೆ ಮಾಡ್ತಾ ಇದೀವಿ, ಅಲ್ಲಿ ನಮ್ಮ ಪಕ್ಷದ ಬಾವುಟ ನಾವು ಬಳಸ್ಕೊಂಡಿಲ್ಲ, ಯಾವುದೇ ನಮ್ಮ ಪಕ್ಷದ ನಾಯಕರ ಫೋಟೋ ತಿರಂಗ ಯಾತ್ರೆಯನ್ನ ಕಾಂಗ್ರೆಸ್ ನಾವು ಮಾಡಿರೋದನ್ನ ನೀವು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅಷ್ಟೇನೆ. ಮಾಡಿ ಸೈನಿಕರು ಇವರು ಇಂತ ಸೈನಿಕ ಇದ್ರಲ್ಲಿ ತೀರ್ಕೊಂಡ್ರು ಮರಣರಾದ್ರು ಅಂತ ಪ್ರಿಂಟ್ ಮಾಡಿ ರೈಲ್ವೆ ಟಿಕೆಟ್ ಅಲ್ಲಿ ಪ್ರಿಂಟ್ ಮಾಡಿ ಒಪ್ಪತ್ತೀವಿ. ಈಗ ಕಾಂಗ್ರೆಸ್ನವರು ನೀವು ವಿರೋಧವನ್ನ ಮಾಡ್ತಾ ಇದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಹೊಸಪೇಟೆಯಲ್ಲಿ ಹೇಳ್ತಾರೆ ಪುಟ್ಚುಟ್ ಅಂತ ಹೇಳಿ, ಸಣ್ಣ ಯುದ್ಧ ಅಂತ ಹೇಳ್ತಾರೆ ಕಾರ್ಯಾಚರಣೆಗೆ. ನೀವು ಸೇನೆ ಅವಮಾನ ಮಾಡ್ತಾ ಇಲ್ವಾ? ಕೊತ್ತೂರು ಮಂಜುನಾಥ್ ಹೇಳ್ತಾರೆ 4 ಫ್ಲೈಟ್ ಹಾರಿಸ್ಬಿಟ್ರೆ ಮುಗಿದು ಹೋಗ್ಬಿಡ್ತಾ ನಿಮ್ಗೆ ಅಂತ ಹೇಳ್ತಾರೆ. ಇನ್ನೂ ಪ್ರಶ್ನೆನ ಮಾಡ್ತಾ ಇದ್ದೀರಿ. ನೀವು ಗೌರವ ಕೊಡ್ತಾ ಇದ್ದೀರಾ? ಯಾವತ್ತೂ ಕೂಡ ಇವತ್ತಿನವರೆಗೆ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಾಗ್ಲಿ ಯಾವತ್ತೂ ಕೂಡ ಸೈನಿಕರ ಬಗ್ಗೆ, ಸೈನ್ಯ ದಾಳಿ ಮಾಡಿದ್ರ ಬಗ್ಗೆ ನಾವು ಯಾವತ್ತೂ ವ್ಯಂಗ್ಯ ಮಾಡಿಲ್ಲ ಸರ್. ಅವ್ರ ಪರವಾಗಿ ನಿಂತಿದ್ದೀವಿ, ಸೈನಿಕರ ಪರವಾಗಿ ನಾವು ನಿಂತಿದ್ದೀವಿ, ಸೈನಿಕರಿಗೆ ಬೆಂಬಲ ಸೂಚಿಸಿದ್ದೀವಿ. ನಿಮ್ ಪರವಾಗಿ ನಾವಿದ್ದೇವೆ, ನೀವು ನೀವು ಯುದ್ಧವನ್ನ ಮುಂದುವರಿಸಿ ಅನ್ನೋದನ್ನ ನಾವು ಆಡಳಿತದಿರುವಂತಹ ಪಕ್ಷಕ್ಕೆ ನಾವು ನಮ್ಮ ಎಲ್ಲಾ ನಾಯಕರು ಸೇರಿ ನಾವು ಮಾತನ್ನ ಕೊಟ್ಟಿದ್ದೀವಿ. ನಿಮ್ ಜೊತೆ ನಾವು ನಿಲ್ತೇವ್ರಿ, ನೀವ್ ಏನ್ ಬೇಕಾದ್ರೂ ನಿರ್ಧಾರ ತಗೊಳ್ಳಿ, ನೀವೇನ್ ನಿರ್ಧಾರ ತಗೋತೀರಾ ಆ ನಿರ್ಧಾರಕ್ಕೆ ನಾವು ಭದ್ರಾಗಿದ್ದೀವಿ ಅನ್ನೋದನ್ನ ನಾವು ಹೇಳಿದ್ದೀವಿ. ನಾವು ಹೇಳಿರೋದು ನರೇಂದ್ರ ಮೋದಿ ಅವರಿಗೆ ಇಷ್ಟೊಂದು ದೊಡ್ಡ ಅವಕಾಶ ಇದ್ದಾಗ, ಇಷ್ಟೊಂದು ಶಕ್ತಿ ತುಂಬುವಂತ ಕೆಲಸ ಈ ದೇಶದ ಜನ ಮತ್ತೆ ಇತರೆ ಪಕ್ಷಗಳು, ರಾಜಕೀಯ ಪಕ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ನೀವು ಮರೆಯಾದ್ರಲ್ಲ, ಹಿಂದಕ್ಕೆ ಸರಿದ್ರಲ್ಲ. ಯಾಕೆ? ನಿಮ್ಮ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಏನಾದ್ರು ಸೂಟ್ ಕೇಸಲ್ಲಿ ಏನಾದ್ರು ಕಳ್ಸಿಕೊಟ್ರೇನ್ರಿ ನಿಮ್ಗೆ? ಆಯ್ತು ಸರ್, ನಿಮ್ ಮಾತಿಗೆ ಬರ್ತೀನಿ ನಾನು. ಪ್ರಧಾನಮಂತ್ರಿಗೆ ನಾನು ಗೌರವ ಕೊಡ್ತೀನಿ, ಆಯ್ತು ಕೊಡೋಣ. 7 ಬಾರಿ ನಮ್ಮ ಪಾಕಿಸ್ತಾನದ ಮತ್ತೆ ಭಾರತದ ಮಧ್ಯೆ 7 ಬಾರಿ ಪಾಕಿಸ್ತಾನ ಆಯ್ತು ನೋಡಿ. ಭಾರತ 7 ಬಾರಿ ಡೊನಾಲ್ಡ್ ಟ್ರಂಪ್ ಯಾಕೆ ನರೇಂದ್ರ ಮೋದಿ ಒಂದ್ಸರಿ ಮಾತಾಡಿಲ್ಲ? ಯಾಕೆ ಮಾತಾಡಿಲ್ಲ ಸರ್? 7 ಬಾರಿ ಮಧ್ಯಸ್ಥಿಕೆ ವಹಿಸಿದ್ದೀನಿ ನಾನು, ಈ ಯುದ್ಧ ನಿಲ್ಲಿಸ್ತಾ ಇದ್ದೀನಿ. ಪಾಕಿಸ್ತಾನದವ್ರು ಬಂದು ನನ್ನ ಹತ್ರ ಮಾತಾಡಿದ್ದಾರೆ, ನಾನು ಭಾರತದವ್ರ ಹತ್ರ ಮಾತಾಡಿ ಯುದ್ಧ ನಿಲ್ಲಿಸ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಈ ವಿಚಾರದ ಬಗ್ಗೆ ಹೇಳಲೇ ಇಲ್ಲ. ಡೊನಾಲ್ಡ್ ಟ್ರಂಪ್ ನಿನ್ ಪಾಡಿಗೆ ನೀನ್ ಇರಾಯ, ನೀನ್ ಯಾಕೆ ಮಾತಾಡ್ತೀಯ ಅನ್ನೋದು ಎಲ್ಲಾದ್ರೂ ಪ್ರಸ್ತಾಪ ಮಾಡಿದಾರಾ? ಯಾವ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಹೇಳಿ? ಬಿಜೆಪಿ ಇವತ್ತು ಲೋಹಿತ್ ಅವರೇ ನೀವು ಕೇಳ್ತಾರೆ ನಮ್ಮ ಪಾಕಿಸ್ತಾನ ಅಂತ ಬಾಯಲ್ಲಿ ಕಾಂಗ್ರೆಸ್ ಬಹಳ ಈಸಿ ಆಗಿ ಬಂದ್ಬಿಡುತ್ತೆ. ಯಾಕೆ ಸರ್ ಅವರು ಪಾಕಿಸ್ತಾನನೇ ಸರ್, ಈ ದೇಶ ಭಾರತನೇ. ಈ ದೇಶನ ತುಂಡು ಮಾಡುವಂತ ಯಶಸ್ವಿ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಅವರು. ಯಾವ ತುಂಡು ಶೈಕ್ಷಣಿಕ ಎಲ್ಲರಲ್ಲೂ ನಮಗೆ ರಾಜಕೀಯ ನರೇಂದ್ರ ಮೋದಿ ಬಿಜೆಪಿ ಇವತ್ತು ಇದ್ದೇ ಇರುತ್ತೆ, ಅವರಿಗೆ ಆ ಮಗು ಬಗ್ಗೆ ಒಲವಿದ್ದೇ ಇರುತ್ತೆ. ಸರ್ ನಾವು ಜೊತೆ ಹಸ್ತಲಾಘ ಮಾಡಿದೀವ, ಕಾಂಗ್ರೆಸ್ ಅವ್ರು ಮಾಡಿದೀವಾ? ಬಿರಿಯಾನಿ ತಿನ್ ಬಂದಿದ್ದೀವಾ? ಯುದ್ಧದಲ್ಲಿ ಶರಣಾಗತಿ ಮಾಡಿಸಿದ್ದೀವಿ, ಮಾಡಿದ್ದಾರೆ. ಶ್ರೀಧರ್ ಅವರೇ, ಕೊನೆಯದಾಗಿ ಈಗ ನಿಮ್ಮ ವಿರೋಧ ಇರೋದು ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆ ವಿರುದ್ಧ ಅಲ್ಲ, ಬರೀ ಈ ರಾಜಕೀಯ ಮಾಡಬಾರ್ದು ಅಂತ ಹೇಳಷ್ಟೇ ಅಲ್ವಾ? ಲೆಕ್ಕ ಕೊಡ್ಬೇಕಷ್ಟೇ ನಿಮ್ಗೀಗ. ಸರ್ ಲೆಕ್ಕ ಕೊಡುವಂಥದ್ದು ನಾವು ಯಾರಿಗೂ ಕೂಡ ಲೆಕ್ಕ ಕೇಳಿಲ್ಲ, ಏನೂ ಮಾಡಿಲ್ಲ. ಇವತ್ತು ಈ ಕಾಂಗ್ರೆಸ್ ಪಕ್ಷದ ನಿಲುವು ಇಷ್ಟೇನೆ, ನಾವು ನಿಮ್ ಜೊತೆ ನಿಂತಿದ್ದೀವಿ, ನೀವು ಪಾಕಿಸ್ತಾನವನ್ನು ಒಡಿರಿ, ಏನ್ ಕದನ ವಿರಾಮ ಅಂತ ಏನೋ ಬ್ರೇಕ್ ತಗೊಂಡಿದ್ದೀರಲ್ಲ ನೀವು ಚುನಾವಣೆ ಇರೋದ್ರಿಂದ,
ಬಿಹಾರದಲ್ಲಿ ಚುನಾವಣೆ ಇದೆ, ಇವ್ರಿಗೆ ಬ್ರೇಕ್ ಬೇಕು ಇವಾಗ. ಈ ದೇಶದಲ್ಲಿ ಪ್ರತಿ 3-4 ತಿಂಗಳಿಗೆ ಒಂದು ಚುನಾವಣೆ ಬರ್ತಾನೆ ಇರುತ್ತೆ. ಆ break ಆಯ್ತಾ? ಅದಕ್ಕೊಂದೇ ನೀವು ಚುನಾವಣೆ ನಾವಿದ್ದೇವೆ, ಯುದ್ಧ ಮಾಡಿ. ನಿಮ್ದು ಯಾವತ್ತೂ ಕಾಂಗ್ರೆಸ್ ಪಕ್ಷ, ನೀವು ಕಾಂಗ್ರೆಸ್ ದೇಶದ ಪಕ್ಷ ಜೊತೆಯಲ್ಲಿ, ಈ ದೇಶದ ಸೈನಿಕರ ಪರವಾಗಿ ದೇಶದ ನೆಲ ಜಲದ ಪರವಾಗಿರ್ತದೆ. ಲೋಹಿತ್ ಅವರೇ, ಬಿಜೆಪಿ ಅಷ್ಟೆಲ್ಲ ಯಾವುದೇ ದೇಶ ಇದ್ದಿದ್ರು ಕೂಡ ಈ ಸಂದರ್ಭದಲ್ಲಿ ನಮ್ಮ ದೇಶದ ಪರವಾಗಿರ್ತಿತ್ತು, ಸೇನಾ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು. ಯಾವುದೇ ಸರ್ಕಾರ ಇದ್ರು ಕೂಡ ಅದನ್ನ ಮಾಡೇ ಮಾಡಿತ್ತು. ಜವಾಬ್ದಾರಿ ನಮ್ಮ ಸೇನೆ ಜವಾಬ್ದಾರಿ ಅದು. ಬಟ್ ನೀವು ಇದನ್ನ ನಿಮ್ದೇ ಅಂತೇಳಿ ನಾವೇ ಮಾಡಿದ್ದು ಪ್ರತಿ ಚುನಾವಣೆಯಲ್ಲೂ ಕೂಡ ನಮ್ಮ ಆಪರೇಷನ್ ಸಿಂಧೂರದ ಉದ್ದೇಶ ಇದ್ದಂತದ್ದು ಭಯೋತ್ಪಾದನೆ ಮತ್ತೆ ಉಗ್ರಗಾಮಿಗಳ ವಿರುದ್ಧ ಮಾತ್ರ. ಆ ರೀತಿಯಲ್ಲಿ ಆ ದೇಶಕ್ಕೂ ಸಹ ಇಡೀ ಪ್ರಪಂಚದಲ್ಲಿ ಒಂದು ನಾವು ಸಂದೇಶ ಸಾರಬೇಕಿತ್ತು. ಅದನ್ನ ನಾವು ಬಲವಾಗಿ ದಿಟ್ಟವಾಗಿ ಮಾಡಿದೀವಿ. ನಾವು ಅದನ್ನ ಇವತ್ತು ನಾವು ದೇಶಕ್ಕೆ ಯೋಗಿ ಆದಿತ್ಯನಾಥ್ ಹೇಳಿದ್ರು, ಬ್ರಹ್ಮೋತ್ಸವ ಏನು 300 ಕೋಟಿ ಒಂದು ಯೋಜನೆಯಲ್ಲಿ ಘಟಕ ಉತ್ಪಾದನೆ ಘಟಕ ಉದ್ಘಾಟನೆ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಅಥವಾ ಬ್ರಹ್ಮೋಸ್ ಅದರ ಕ್ಷಿಪಣಿದು ಶಕ್ತಿ ಏನು ಅಂತ ಪಾಕಿಸ್ತಾನದವ್ರಿಗೆ ಹೋಗಿ ಕೇಳ್ಕೊಳ್ರಿ ಅಂತೇಳಿ ಅದಕ್ಕೆ ನಾವು ಹೇಳ್ತೀವಿ. ಏನಾದ್ರು ಇದ್ರೆ ಇನ್ನು ಒಂದು ಬದ್ಧತೆ ಇದ್ರೆ ದೇಶದ ಬಗ್ಗೆ ಅಭಿಮಾನ ಲೋಹಿತ್ ಅವರೇ, ಥ್ಯಾಂಕ್ ಯು ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಶ್ರೀಧರ್ ಅವರೇ, ಥ್ಯಾಂಕ್ ಯು. ನೋಡ್ತಾ ಇದ್ವಿ ನಾವು. ಬಟ್ ಈಗ ರಾಜಕೀಯ ಕೆಸರರ್ ಚಾಟ ಅಂತೂ ಖಂಡಿತವಾಗ್ಲೂ ಇದು ಮುಂದುವರೆದೇ ಬರುತ್ತೆ. ಆಪರೇಷನ್ ಸಿಂಧೂರ ಅನ್ನೋದು ನಮ್ಮ ಭಾರತೀಯ ಸೇನೆಗೆ ಸಲ್ಲಬೇಕಾದಂತಹ ಗೌರವ, ನಮ್ಮೆಲ್ಲರ ಹೆಮ್ಮೆ ಕೂಡ ಹೌದು. ನಮ್ಮ ಹೋರಾಟ ಇರುವುದು ಪಾಪಿ ಪಾಕಿಸ್ತಾನದ ಭಯೋತ್ಪಾದನೆಯ ಆ ಒಂದು ಉತ್ತೇಜನದ ವಿರುದ್ಧ. ಮತ್ತೆ ನಿರಂತರವಾಗಿ ಆ ಕಾರ್ಯಾಚರಣೆ ಅದು ಮುಂದುವರಿಯುತ್ತೆ. ಪ್ರತಿಯೊಬ್ಬ ದೇಶದ ನಾಗರಿಕರು ಕೂಡ ಅವರವರ ಆಲೋಚನೆಗೆ ಬಿಟ್ಟಿದ್ದು. ಆದರೆ ನಮ್ಮ ದೇಶ, ನಮ್ಮ ರಾಷ್ಟ್ರದ ಸಾರ್ವಭೌಮತೆ ಅಂತ ಬಂದಾಗ ಎಲ್ಲರೂ ಕೂಡ ಸರ್ವಪಕ್ಷಗಳು ಜೊತೆಗೆ ಎಲ್ಲರೂ ಜಾತ್ಯತೀತವಾಗಿ ಒಂದಾಗಬೇಕಾದಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲಿದೆ ಅಂತ ಹೇಳ್ತಾ ಅಖಾಡ ಮುಗಿಸ್ತಾ ಇದ್ದೀನಿ.